ಸೊ ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಡಿಸೆಂಬರ್ 29ರಂದು ಏನು ನಿಗದಿಯಾಗದ ಕೆ ಎಸ್ ಎಕ್ಸಾಮ್. ಸೊ ಅದರ ಒಂದು ಸಿಲೆಬಸ್ ಆಗಿರ್ಬೋದು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು ಮತ್ತು ಮಾಸ್ಟ್ ಗೆಟ್ ಕ್ವಾಲಿಫೈ ಫಾರ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ಗೆ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ಕ್ವಾಲಿಫೈ ಆಗ್ಬೋದು ಎಂಬಂಥ ವಿಷಯದ ಮೇಲೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ನ ನಾವು ನೋಡೋದಾದರೆ, ಸೊ ಇಲ್ಲಿ ನಾವು ನೋಡ್ಬೋದು ಎರಡು ಪೇಪರ್ ಇರ್ತಾವೆ ಮೇನ್ಲಿ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಓಕೆ, ಸೊ ಪತ್ರಿಕೆ 1ರೊಳಗೆ ಎಷ್ಟು ಕ್ವಶನ್ ಇರ್ತಾವಪ್ಪ ಟೋಟಲ್ ಅಂದರೆ 100 ಕ್ವಶನ್ಸ್. ಸೊ ಟೋಟಲ್ ಮಾರ್ಕ್ಸ್ ಬಂದು 200 ಮಾರ್ಕ್ಸ್. ಸೊ ಒಂದು ಕ್ವಶನಿಗೆ ಇಲ್ಲೇ 2 ಮಾರ್ಕ್ಸ್. ಓಕೆ, ಟೋಟಲ್ 100 ಕ್ವಶನ್ಸಿಗೆ 200 ಮಾರ್ಕ್ಸ್. ಸೊ ಸೇಮ್ ಕಮಿಂಗ್ ಟು ಪೇಪರ್ 2. ಸೊ ಪೇಪರ್ 2 ಅಲ್ಲೂ ಕೂಡ ನಿಮ್ಗೆ 100 ಕ್ವಶನ್ಸ್ ಇರ್ತಾವೆ ಮತ್ತು 200 ಮಾರ್ಕ್ಸ್. ಒಂದು ಕ್ವಶನಿಗೆ 2 ಮಾರ್ಕ್ಸು, ಟೋಟಲ್ 100 ಕ್ವಶನ್ಸಿಗೆ 200 ಮಾರ್ಕ್ಸ್. ಓಕೆ, ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ಕಮಿಂಗ್ ಟು ಸಿಲೆಬಸ್, ನಾವು ಸಿಲೆಬಸ್ ವಿಷಯವಾಗಿ ನೋಡೋದಾದರೆ, ಸೊ ನಾವಿಲ್ಲಿ ಸಿಲೆಬಸ್ ನೋಡೋದಾದರೆ ಪೇಪರ್ 1ನಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇದ್ರೊಳಗೆ ಏನೇನು ಬರ್ತದೆ ಅಂದರೆ ಕರೆಂಟ್ ಅಫೇರ್ಸ್ ಆಫ್ ನಮ್ಮ ಇಂಡಿಯಾದಾಗಿರ್ಬೋದು ಮತ್ತು ಹೋಲ್ ವರ್ಲ್ಡ್ದಾಗಿರ್ಬೋದು. ಸೊ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಓಕೆ, ಸೊ ಇಲ್ಲಿ ಟೋಟಲ್ ಕ್ವಶನ್ಸ್ ಬಂದು 40 ಕ್ವಶನ್ಸ್ ಇರ್ತದೆ. ಇಟ್ ಕ್ಯಾರೀಸ್ 80 ಮಾರ್ಕ್ಸ್. ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರೋದ್ರಿಂದ 40 ಕ್ವಶನ್ಸ್ಗೆ 80 ಮಾರ್ಕ್ಸ್. ನೆಕ್ಸ್ಟ್ ಬರೋದಾದರೆ ಹ್ಯುಮ್ಯಾನಿಟೀಸ್. ಸೊ ಹ್ಯುಮ್ಯಾನಿಟೀಸ್ ಒಳಗೆ ಯಾವ ಸಬ್ಜೆಕ್ಟ್ ಬರ್ತಾವೆ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ. ಸೊ ಈ 4 ಸಬ್ಜೆಕ್ಟ್ಗಳು ಹ್ಯುಮ್ಯಾನಿಟೀಸ್ ಒಳಗೆ ಬರ್ತಾವೆ. ಓಕೆ, ಸೊ ಟೋಟಲ್ 60 ಕ್ವಶನ್ಸ್ ಈ ಹ್ಯುಮ್ಯಾನಿಟೀಸಿಂದ ಬರ್ತದೆ. ಟೋಟಲ್ ಮಾರ್ಕ್ಸ್ ಬಂದು 120. ಓಕೆ, ಸೊ ಇಲ್ಲಿಗೆ 200 ಮಾರ್ಕ್ಸ್ ಆಯಿತು ಫಾರ್ ದಿ ಪೇಪರ್ 1. ಸೊ ಕಮಿಂಗ್ ಟು ಪೇಪರ್ 2. ಸೊ ಪೇಪರ್ 2ದು ಸಿಲೆಬಸ್ ಏನಿರ್ತದೆ ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಓಕೆ, ಜಿ ಕೆ ಆಫ್ ನಮ್ಮದು ಕರ್ನಾಟಕದ್ದು ಜಿ ಕೆ. ಓಕೆ, ಇದರಲ್ಲಿ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಈ ಥರದ ಪ್ರಶ್ನೆಗಳು ಬರ್ತಾವೆ. ಓಕೆ, ಸೊ ಇದು ದಿಸ್ ಕ್ಯಾರೀಸ್ 40 ಕ್ವಶನ್ಸ್ 80 ಮಾರ್ಕ್ಸ್. ಓಕೆ, ಕಮಿಂಗ್ ಟು ನೆಕ್ಸ್ಟ್. ಸೊ ಇದು ಪತ್ರಿಕೆ 2 ಒಳಗೆ ನಾನು ಹೇಳ್ತಾ ಇರೋದು. ಓಕೆ, ಸೊ ಪತ್ರಿಕೆ 1 ಒಳಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇತ್ತು. ಸೊ ಪತ್ರಿಕೆ 2 ಒಳಗೆ ನೋಡೋದಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಸೊ ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್. ಸೊ ಪೇಪರ್ 2 ಒಳಗೆ ಏನೇನು ಇರ್ತದೆ ಮತ್ತು ಸಿಲೆಬಸ್ ಅಂತೇಳಿ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಏನು ಕರಿತೀವಿ ನಾವು. ಸೊ ಅದರ ರಿಲೇಟೆಡ್ ಆದಂಥ ಕ್ವಶನ್ಸ್ಗಳು ಇರ್ತವೆ. ಸೊ ಟೋಟಲ್ ಕ್ವಶನ್ಸ್ ಬಂದು 30 ಕ್ವಶನ್ಸ್ 60 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬರೋದಾದರೆ ಸಾಮಾನ್ಯ ಮನೋ ಸಾಮರ್ಥ್ಯ. ಓಕೆ, ಸೊ ನಾವೇನು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಅದರ ರಿಲೇಟೆಡ್ ಅಂತ ಕ್ವಶನ್ಸ್ಗಳು ಬರ್ತಾವೆ. ಸೊ ಎಷ್ಟು ಕ್ವಶನ್ಸ್ಗಳು ಬರ್ತಾವಪ್ಪ ಜನರಲ್ ಮೆಂಟಲ್ ಎಬಿಲಿಟಿ ಮೇಲೆ ಅಂದರೆ ಇಟ್ ಈಸ್ 30 ಕ್ವಶನ್ಸ್. ಸೊ ಟೋಟಲಿ 60 ಮಾರ್ಕ್ಸ್. ಸೊ ಇದು ಟೋಟಲ್ ಆಗಿ ನಾವು ನೋಡೋದಾದರೆ 200 ಮಾರ್ಕ್ಸ್ ಪೇಪರ್ 2. ಸೊ ಪೇಪರ್ 1ಅಲ್ಲೂ 200 ಮಾರ್ಕ್ಸ್, ಪೇಪರ್ 2 ಅಲ್ಲೂ ಕೂಡ 200 ಮಾರ್ಕ್ಸ್. ಟೋಟಲಿ ಪ್ರಿಲಿಮ್ಸ್ ಬಂದು ಇಟ್ ಈಸ್ ಆಫ್ 400 ಮಾರ್ಕ್ಸದ್ದು ಇರುತ್ತೆ. ಸೊ ನಾವಿಲ್ಲಿ ಡೀಟೇಲ್ಡ್ ಆದಂಥ ಸಿಲೆಬಸ್ಸನ್ನು ನೋಡ್ಬೋದು. ಓಕೆ, ಸೊ ಪೇಪರ್ 1 ಒಳಗಡೆ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದಾಯಿತು. ಸೊ ಹ್ಯುಮ್ಯಾನಿಟೀಸ್ ಅಂತ ಬಂದರೆ ಹಿಸ್ಟ್ರಿ ಆಫ್ ಇಂಡಿಯಾ. ಸೊ ಹಿಸ್ಟ್ರಿ ಆಫ್ ಇಂಡಿಯಾ ಒಳಗೆ ನಾವು ಏನೇನು ಓದಬೇಕಂದ್ರೆ ಎಂಫಸೈಸಸ್ ಶಾಲ್ ಬಿ ಆನ್ ಅ ಬ್ರಾಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ ಆನ್ ಇಟ್ಸ್ ಸೋಷಲ್, ಎಕನಾಮಿಕ್, ಕಲ್ಚರ್ ಆ್ಯಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ ವಿತ್ ಫೋಕಸ್ ಆಫ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ವಿತ್ ಸ್ಪೆಷಲ್ ಎಂಫಸಸ್ ಆನ್ ಕರ್ನಾಟಕ. ಓಕೆ, ಸೊ ಹಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ನ್ಯಾಷನಲ್ ಆಗಿರ್ಬೋದು ಮತ್ತು ಕರ್ನಾಟಕದ ರಿಲೇಟೆಡ್ ಅಂತ ಹಿಸ್ಟ್ರಿನ ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ವರ್ಲ್ಡ್ ಜಿಯೋಗ್ರಫಿ ಸಬ್ಜೆಕ್ಟ್ ಒಳಗೆ ಬರೋದಾದರೆ ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು ಮತ್ತು ಕರ್ನಾಟಕ ಜಿಯೋಗ್ರಫಿ, ಈ ಮೂರನ್ನು ಕೂಡ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕನಾಮಿ. ಸೊ ಇಲ್ಲಿ ಬೋತ್ ಎರಡೂ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇಟ್ ಈಸ್ ಇನ್ಕ್ಲೂಡಿಂಗ್ ದ ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಆಗಿರ್ಬೋದು, ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ ಆಗಿರ್ಬೋದು, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪವರ್ಟಿ ಎಲಿವೇಷನ್ಸ್, ಡೆಮೋಗ್ರಫಿ, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್. ಸೊ ಇದು ಪಾಲಿಟಿ ಮತ್ತು ಎಕನಾಮಿಕ್ ರಿಲೇಟೆಡ್ ಅಂಥ ಟಾಪಿಕ್ಸ್ಗಳು. ಓಕೆ, ಸೊ ಇವೆಲ್ಲ ಏನು ಬರ್ತಾವೆ ಅಂದರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್. ಇಟ್ ವಿಲ್ ಕಮ್ ಇನ್ ಪೇಪರ್ 1. ಸೊ ಪೇಪರ್ 2 ಒಳಗಡೆ ನಾವು ನೋಡೋದಾದರೆ
ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಆಗಿರ್ಬೋದು ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ಆಗಿರ್ಬೋದು. ಸೊ ಯೋಜನೆಗಳ ಬಗ್ಗೆ ಆಗಿರ್ಬೋದು ಆ ರೀತಿಯಾದಂಥ ಪ್ರಶ್ನೆಗಳು ಪೇಪರ್ 2 ಅಲ್ಲಿ ಕಂಡು ಬರ್ತಾವೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಎಕಾಲಜಿ. ಸೊ ಇದ್ರ ಮೇಲೆ ಯಾವ ಟೈಪ್ ಆಫ್ ಟಾಪಿಕ್ಸ್ ಇವರು ಇಲ್ಲಿ ಕೊಟ್ಟಾರಪ್ಪ ಅಂದರೆ, ಡೆವಲಪ್ಮೆಂಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ದರ್ ಇಂಪ್ಲಿಕೇಶನ್ ಇನ್ಕ್ಲೂಡಿಂಗ್ ಎವ್ರಿಡೇ ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಅ ವೆಲ್ ಎಜುಕೇಟೆಡ್ ಪರ್ಸನ್ ಹೂ ಹ್ಯಾಸ್ ನಾಟ್ ಮೇಡ್ ಅ ಸ್ಪೆಷಲ್ ಸ್ಟಡಿ ಆಫ್ ಎನಿ ಸೈಂಟಿಫಿಕ್ ಡಿಸಿಪ್ಲಿನ್, ಜನರಲ್ ಇಶ್ಯೂಸ್ ಆನ್ ಹೆಲ್ತ್ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಎಕಾಲಜಿ, ಬಯೋಡೈವರ್ಸಿಟಿ ಮೇಲೆ ಆಗಿರ್ಬೋದು, ಸೊ ಕ್ಲೈಮೇಟ್ ಚೇಂಜ್ಗಳ ಮೇಲೆ ಆಗಿರ್ಬೋದು. ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಇಲ್ಲೇ ಕಂಡು ಬರ್ತಾವೆ. ಓಕೆ, ಸೊ ಭಾಳಷ್ಟು ಏನು ಡೆಪ್ತಾಗಿ ಕ್ವಶನ್ ಕೇಳೋದಿಲ್ಲ ಅಂಥೇಳಿ ಇಲ್ಲಿ ಅವರು ಹೇಳಿದ್ದಾರೆ. ಓಕೆ, ಸೊ ಜನರಲ್ಲಾಗಿ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಕಮಿಂಗ್ ಟು ನೆಕ್ಸ್ಟ್, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಮೇಲೆ ಯಾವ ರೀತಿಯಾದಂಥ ಟಾಪಿಕ್ಸ್ ಮೇಲೆ ಬರ್ತಾವಪ್ಪ ಕ್ವಶನ್ ಅಂದರೆ, ಕಾಂಪ್ರೆನ್ಷನ್ ಆಗಿರ್ಬೋದು, ಲಾಜಿಕ್, ರೀಸನಿಂಗ್, ಅನಾಲಿಟಿಕಲ್ ಎಬಿಲಿಟಿ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಮೇಲೆ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ನ್ಯೂಮರಸಿ, ನಂಬರ್ಸ್ ಆ್ಯಂಡ್ ದ ರಿಲೇಷನ್, ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್, ಎಕ್ಸೆಟ್ರಾ, ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಡಾಟಾ ಇಂಟರ್ಪ್ರಿಟೇಷನ್ ಏನೇನು ಬರ್ತದೆ ಅಂದರೆ, ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಡಾಟಾ ಸಫಿಷಿಯನ್ಸಿ. ಸೊ ಈ ರೀತಿಯಾದಂಥ ಟಾಪಿಕ್ಸ್ಗಳು ಬರ್ತಾವೆ. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದಂಗೆ ಇಟ್ ಈಸ್ ಕ್ಲಾಸ್ 10 ಆ್ಯಂಡ್ SSLC ಲೆವೆಲ್ಗೆ ಬರುವಂಥ ಪ್ರಶ್ನೆಗಳನ್ನ ಅವರಲ್ಲಿ ಕೇಳಿರ್ತಾರೆ. ಇನ್ನು ಕಡೆಯದಾಗಿ ಬರೋದಾದರೆ, ಎಷ್ಟು ಮಾರ್ಕ್ಸನ್ನು ನಾವು ತೆಗೆದುಕೊಂಡ್ರೆ ಪ್ರಿಲಿಮ್ಸನ್ನು ಕ್ವಾಲಿಫೈ ಮಾಡ್ಬೋದು ಅಂತೇಳಿ ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದು ಡೌಟ್ ಇರುತ್ತೆ. ಸೊ ಓಕೆ, ಸೊ ಇದರ ಆನ್ಸರ್ ಏನಪ್ಪ ಅಂದರೆ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಕ್ವಶನ್ ಪೇಪರ್. ಸೊ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ಸೊ ಅದೇ ರೀತಿ ಕಟ್ ಆಫ್ ಇರ್ತದೆ. ಓಕೆ, ಸೊ ಕ್ವಶನ್ ಪೇಪರ್ ಭಾಳಷ್ಟು ಟಫ್ ಇದ್ದರೆ ಕಟ್ ಆಫ್ ಆ್ಯಸ್ ಯೂಶ್ವಲ್ ಕಡಿಮೆ ಇರ್ತದೆ. ಸೊ ಕ್ವಶನ್ ಪೇಪರ್ ಏನಾದರೂ ಈಸಿ ಇದ್ದರೆ ಕಟ್ ಆಫ್ ಹೈ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು 2021 ಒಳಗೆ ಏನು KS ಎಕ್ಸಾಮ್ ನಡೆದಿತ್ತಲ್ಲ, ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ಅದರ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿತ್ತಪ್ಪ ಅಂದರೆ 183 ಮಾರ್ಕ್ಸ್ ಇತ್ತು. ಓಕೆ, ಸೊ 400ಗೆ 183 ವಾಸ್ ದಿ ಕಟ್ ಆಫ್ ಮಾರ್ಕ್ಸ್ ಫಾರ್ 2020 ಫಸ್ಟ್ 21 ಒಳಗೆ ಏನು ಎಕ್ಸಾಮ್ ನಡೆದಿತ್ತು. ಸೊ ಅದರ ಒಂದು ಕಟ್ ಆಫ್ ಇಷ್ಟಿತ್ತು. ಓಕೆ, ಸೊ ಈ ವರ್ಷದ್ದು ಹೆಚ್ಚಿಗೆನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದೇ ರೀತಿ ಮುಂಬರುವಂಥ ದಿನದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.